ಜಗತ್ತಿನ ಕಣ್ಣಿಗೆ ಅತ್ಯಂತ ಶಾಂತವಾಗಿ, ಸ್ಥಿರವಾಗಿ ಮತ್ತು ಎಲ್ಲವನ್ನೂ ತಾಳ್ಮೆಯಿಂದ ಭರಿಸುವ ಬಂಡೆಯಂತೆ ಕಾಣುವ ನಿಮ್ಮ ಒಳಮನಸ್ಸಿನಲ್ಲಿ ನಡೆಯುವ ಆಲೋಚನೆಗಳ ಜಂಜಾಟ, ನೀವು ಕುಟುಂಬ ಮತ್ತು ಭವಿಷ್ಯಕ್ಕಾಗಿ ಹೊರುವ ಅಗಾಧ ಜವಾಬ್ದಾರಿಯ ಭಾರ, ಹಾಗೂ ನೀವು ಗುಟ್ಟಾಗಿ ಮೆಟ್ಟಿ ನಿಂತ ಕಷ್ಟಗಳ ಹಾದಿ ಕೇವಲ ನಿಮಗಷ್ಟೇ ಅಥವಾ ಆ ಪರಮಾತ್ಮನಿಗಷ್ಟೇ ತಿಳಿದಿರುತ್ತದೆ. ಅಂತಹ ದೃಢ ಸ್ವಭಾವದ, ಸತ್ಯಸಂಧತೆಯ ಹಾಗೂ ಸ್ಥಿರತೆಯ ಸಂಕೇತವಾದ ವೃಷಭರಾಶಿಯವರೇ, ಈ ದೈವಿಕ ಸಂಕಲ್ಪದ ಕ್ಷಣದಿಂದ ನಿಮ್ಮ ಜೀವನದಲ್ಲಿ ಎಂದಿಗೂ ಕಾಣದಂತಹ ಒಂದು ಮಹಾ ಬದಲಾವಣೆ, ಒಳಬೆಳಕು ಮತ್ತು ಅದ್ಭುತ ತಿರುವು ಆರಂಭವಾಗಲಿದೆ. ನೀವು ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಎಲ್ಲರ ಸುಖಕ್ಕಾಗಿ ನಿಮ್ಮ ಆಸೆಗಳನ್ನು ಬಲಿಗೊಟ್ಟು ಒಳಗೊಳಗೆ ನೊಂದುಕೊಂಡ ಅದೆಷ್ಟೋ ಸಂದರ್ಭಗಳಿಗೆ, ನಿಮ್ಮ ಮೌನವೇ ನಿಮಗೆ ಶಾಪವಾದ ಕ್ಷಣಗಳಿಗೆ ಇನ್ನು ಮುಂದೆ ಒಂದೊಂದಾಗಿ ದೈವಿಕ ಉತ್ತರಗಳು ಸಿಗುವ ಕಾಲ ಸನ್ನಿಹಿತವಾಗಿದೆ. ಈ ಹೊಸ ಯುಗವು ನಿಮ್ಮ ಆಂತರಿಕ ತ್ಯಾಗವನ್ನು ಮತ್ತು ನಿಜವಾದ ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸಲಿದೆ. ಹೊರಗಿನ ಜಗತ್ತಿಗೆ ನೀವು ಅತ್ಯಂತ ಸಂಯಮದಿಂದ, ಎಂತಹ ಕಷ್ಟ ಬಂದರೂ ಅಚಲವಾಗಿ ನಿಲ್ಲುವವರಂತೆ ಕಾಣಿಸಿಕೊಳ್ಳಬಹುದು. ನಿಮ್ಮ ಮುಖದ ಮೇಲಿನ ಆ ಮಂದಸ್ಮಿತ ಮತ್ತು ಗಂಭೀರತೆಯನ್ನು ನೋಡಿ ಜಗತ್ತು ನೀವು ಬಹಳ ಸುಖವಾಗಿದ್ದೀರಿ ಮತ್ತು ನಿಮಗೆ ಯಾವುದೇ ಚಿಂತೆ ಇಲ್ಲ ಎಂದು ಭಾವಿಸಬಹುದು. ಆದರೆ ನಿಮ್ಮ ಆಂತರಿಕ ಜಗತ್ತಿನಲ್ಲಿ ನಡೆಯುವ ಬಿರುಗಾಳಿ, ಹೇಳಿಕೊಳ್ಳಲಾಗದ ಆರ್ಥಿಕ ಅಥವಾ ಮಾನಸಿಕ ಒತ್ತಡಗಳು ಮತ್ತು ಕುಟುಂಬದ ಭಾರ ಎಷ್ಟು ಎಂಬುದನ್ನು ಯೋಚಿಸುವವರು ಯಾರು? ಆ ಒಂಟಿತನದ ಮತ್ತು ನಿರಂತರ ಪರಿಶ್ರಮದ ನೈಜ ಕಥೆ ಕೇವಲ ನಿಮಗಷ್ಟೇ ತಿಳಿದಿದೆ. ನಿಮ್ಮ ಮನಸ್ಸು ಭೂಮಿಯಂತೆ ಎಲ್ಲವನ್ನೂ ಸಹಿಸೊಂದರೂ ಅದರ ಆಳದಲ್ಲಿ ಜ್ವಾಲಾಮುಖಿಯಂತೆ ತಾಪವಿರುತ್ತದೆ. ಎಲ್ಲರನ್ನೂ ಸಂತೋಷವಾಗಿಡಬೇಕು ಎಂದು ನೀವು ಪಡುವ ಹಪಾಹಪಿ ಕೆಲವೊಮ್ಮೆ ನಿಮಗೆ ಭಾರವಾಗುತ್ತದೆ. ಈ ಅತಿ ನಿಧಾನದ ಹಾಗೂ ಅತಿ ಗಂಭೀರವಾದ ಸ್ವಭಾವವೇ ಕೆಲವೊಮ್ಮೆ ನಿಮ್ಮ ವರವೂ ಹೌದು, ಶಾಪವೂ ಹೌದು. ರಾಶಿಚಕ್ರದ 2ನೇ ರಾಶಿಯಾದ ವೃಷಭದ ಅಧಿಪತಿ ಶುಕ್ರ. ಐಶ್ವರ್ಯ, ಸೌಂದರ್ಯ, ಕಲೆ, ಪ್ರೀತಿ ಮತ್ತು ಭೌತಿಕ ಸುಖಗಳ ಪ್ರತೀಕವಾದ ಈ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಒಂದು ವಿಶೇಷವಾದ ಸೌಮ್ಯ ಹಾಗೂ ಛಲದ ಗುಣವಿದೆ. ಯಾವ ಕಷ್ಟದ ಪರಿಸ್ಥಿತಿಯಲ್ಲಾದರೂ ನೀವು ಧೃತಿಗೆಡದೆ, ಮುಟ್ಟಿದ ಕೆಲಸವನ್ನು ಬಿಡದೆ ಸಾಧಿಸುವ ಜಿಗುಟತನ ನಿಮ್ಮಲ್ಲಿದೆ. ಬಿದ್ದರೂ ಮತ್ತೆ ತನ್ನದೇ ಆದ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳುವ ಮಹಾಶಕ್ತಿ ನಿಮ್ಮ ರಕ್ತದಲ್ಲಿದೆ. ಜೀವನ ನಿಮ್ಮನ್ನು ಎಷ್ಟೇ ಬಾರಿ ಆರ್ಥಿಕವಾಗಿ ಅಥವಾ ಭಾವನಾತ್ಮಕವಾಗಿ ಕುಗ್ಗಿಸಲು ನೋಡಿದರೂ ಆ ಕಷ್ಟಗಳ ಅನುಭವವನ್ನೇ ನಿಮ್ಮ ಬಂಡವಾಳವನ್ನಾಗಿ ಪರಿವರ್ತಿಸಿಕೊಳ್ಳುವ ಅಪರೂಪದ ಛಾತಿ ನಿಮಗೆ ಮಾತ್ರ ಒಲಿದಿದೆ. ಕಾಲದ ಚಕ್ರವು ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗುತ್ತಿದ್ದು, ನಿಮ್ಮ ಲಕ್ಷ್ಮೀ ಕಟಾಕ್ಷದ ದಿನಗಳು ಆರಂಭವಾಗಿವೆ. ನಿಮ್ಮ ಅತಿವಿಶ್ವಾಸದ ಸ್ವಭಾವವೇ ನಿಮ್ಮ ದೊಡ್ಡ ಪರೀಕ್ಷೆಯಾದಾಗ, ಆದರೆ ನಿಮ್ಮ ಜೀವನದಲ್ಲಿ ಪದೇ ಪದೇ ನಿಮ್ಮ ಮನಸ್ಸಿಗೆ ತೀವ್ರವಾದ ನೋವು ನೀಡಿದ ಏಕೈಕ ಸಂಗತಿ ಎಂದರೆ ನೀವು ಯಾರನ್ನಾದರೂ ನಂಬಿದ್ದರೆ ಮನಪೂರ್ವಕವಾಗಿ ನಂಬುವುದು ಮತ್ತು ನಿಮ್ಮ ಅತಿ ಮುಕ್ತವಾದ ತ್ಯಾಗಗುಣ. ನೀವು ಯಾರನ್ನಾದರೂ ನಂಬಿದರೆ ಅವರ ಒಳಿತಿಗಾಗಿ ನಿಮ್ಮೆಲ್ಲವನ್ನು ಧಾರೆ ಎರೆಯಲು ಸಿದ್ಧರಾಗುತ್ತೀರಿ. ಆದರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ನಿಮ್ಮಷ್ಟೇ ಪ್ರಾಮಾಣಿಕರಾಗಿ ಅಥವಾ ಕೃತಜ್ಞರಾಗಿ ಇರುವುದಿಲ್ಲ ಎಂಬ ಸತ್ಯ ನಿಮಗೆ ತಡವಾಗಿ ಅರ್ಥವಾಗಿದೆ. ನಿಮ್ಮ ಮುಗ್ಧತೆಯನ್ನು ಮತ್ತು ಸಹಾಯ ಮಾಡುವ ಗುಣವನ್ನು ಕೆಲವರು ತಮ್ಮ ಸ್ವಾರ್ಥಕ್ಕೆ ಮೆಟ್ಟಿಲಾಗಿ ಬಳಸಿಕೊಂಡಿರಬಹುದು. ನೀವು ನಂಬಿದವರೇ ನಿಮ್ಮ ಬೆನ್ನಿಗೆ ಚುಚ್ಚಿದಾಗ ಅಥವಾ ಕಷ್ಟದಲ್ಲಿ ಕೈಬಿಟ್ಟಾಗ ಉಂಟಾದ ಆಘಾತ ಅಳಿಸಲಾದದ್ದು. ನಿಮ್ಮ ಮೌನವನ್ನು ಕೆಲವರು ನಿಮ್ಮ ದೌರ್ಬಲ್ಯವೆಂದು ತಪ್ಪಾಗಿ ತಿಳಿದುಕೊಂಡು ನಿಮ್ಮನ್ನು ಶೋಷಿಸಲು ಪ್ರಯತ್ನಿಸಿರಬಹುದು. ನಿಮ್ಮ ಸಹನೆಯನ್ನು ತಪ್ಪಾಗಿ ಗ್ರಹಿಸಿರಬಹುದು. ಆದರೆ ಆ ಕಹಿ ನೆನಪುಗಳೆಲ್ಲವೂ ಈಗ ಕರಗಿ ಹೋಗುವ ಸಮಯ ಬಂದಿದೆ. ಆದರೆ ವೃಷಭರಾಶಿಯವರೇ, ನೀವು ಎಲ್ಲರ ಮುಂದೆ ಧೈರ್ಯವಾಗಿ ನಿಂತಿದ್ದೀರಿ ಎಂದ ಅರ್ಥದಲ್ಲಿ ನಿಮಗೆ ನೋವಿಲ್ಲ ಎಂದರ್ಥವಲ್ಲ. ನೀವು ಯಾರ ಮುಂದೆಯೂ ಅಳಲಿಲ್ಲ ಎಂದ ಮಾತ್ರಕ್ಕೆ ನಿಮ್ಮ ಒಳಮನಸ್ಸು ನೊಂದಿಲ್ಲ ಎಂದರ್ಥವಲ್ಲ. ನೀವು ಪ್ರತಿಯೊಬ್ಬರ ವರ್ತನೆಯನ್ನು, ನಿಮ್ಮ ಬೆನ್ನಿ ಹಿಂದೆ ನಡೆಯುವ ವಂಚನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಮೌನವಾಗಿ ಗಮನಿಸುತ್ತಿರುತ್ತೀರಿ. ಆದರೆ ಕುಟುಂಬದ ಗೌರವಕ್ಕಾಗಿ ಮತ್ತು ಸಂಬಂಧಗಳ ಉಳಿವಿಗಾಗಿ ಆಕ್ರೋಶವನ್ನು ನುಂಗಿಕೊಳ್ಳುವುದು ನಿಮ್ಮ ಅಗ್ನಿ ಪರೀಕ್ಷೆಯಾಗಿತ್ತು. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾ ಯಾರ ಕೆಟ್ಟದ್ದನ್ನು ಬಯಸದಿದ್ದರೂ ನನ್ನ ಜೀವನದಲ್ಲಿ ಮಾತ್ರ ನನಗೇಕೆ ಇಷ್ಟೊಂದು ಆರ್ಥಿಕ ಅಥವಾ ಮಾನಸಿಕ ಅಡೆತಡೆಗಳು ಬರುತ್ತಿವೆ? ನಾನು ಅಷ್ಟು ನಂಬಿದವರು ನನ್ನನ್ನು ಹೇಗೆ ವಂಚಿಸಲು ಸಾಧ್ಯ ಎಂದು ಯಾರೂ ಇಲ್ಲದ ಸಮಯದಲ್ಲಿ ಒಂಟಿಯಾಗಿ ಕುಳಿತು ಕೊರಗಿದ ಕ್ಷಣಗಳು, ಯಾರಿಗೂ ಹೇಳಿಕೊಳ್ಳದೆ ನುಂಗಿದ ಅವಮಾನಗಳು ಇನ್ನು ಮುಂದೆ ಬದಲಾಗಲಿವೆ. ನಿಮ್ಮ ಆ ಪರಿಶ್ರಮದ ಮತ್ತು ನಿರಂತರ ತ್ಯಾಗದ ಪ್ರತಿಫಲಕ್ಕೂ ವಿಧಿಯು ಈಗ ನ್ಯಾಯ ಒದಗಿಸುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ಕಣ್ಣೀರಿನ ಪ್ರತಿ ಹನಿಗೂ ಬ್ರಹ್ಮಾಂಡವು ಈಗ ಉತ್ತರಿಸಲಿದೆ. ನಿಮ್ಮ ಸತತ ಪರಿಶ್ರಮವನ್ನೇ ಶಕ್ತಿಯಾಗಿಸಿ ನಿಮ್ಮ ತಾಳ್ಮೆಯನ್ನೇ ಅಸ್ತ್ರವಾಗಿ ಮುನ್ನಡೆಯುವ ಸಮಯವಿದು. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಮಹಾ ಬದಲಾವಣೆ ಹೊರಗಿನ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣಿಸಿಕೊಳ್ಳುವುದಕ್ಕಿಂತ ಮೊದಲು ನಿಮ್ಮ ಸ್ವಂತ ಮನಸ್ಸಿನೊಳಗೆ ಆರಂಭವಾಗಬೇಕು. ಎಲ್ಲರನ್ನೂ ಒಮ್ಮೆಗೆ ಮೆಚ್ಚಿಸುವ ಅಥವಾ ಎಲ್ಲರ ಜವಾಬ್ದಾರಿಯನ್ನು ನಿಮ್ಮೊಬ್ಬರ ಮೇಲೆಯೇ ಹಾಕಿಕೊಳ್ಳುವ ಅತಿಯಾದ ಹೊರೆಯನ್ನು ಬಿಟ್ಟುಬಿಡಿ. ನಿಮ್ಮನ್ನು ಗೌರವಿಸದ ಅಂಗಳದಲ್ಲಿ ನಿಮ್ಮ ಬೆವರನ್ನು ಗುರುತಿಸದವರ ಮುಂದೆ ನಿಮ್ಮ ಆತ್ಮಗೌರವವನ್ನು ಎಂದಿಗೂ ಒತ್ತೆ ಇಡಬೇಡಿ. ನಿಮ್ಮ ನೆಮ್ಮದಿಯನ್ನು ಕಳೆದುಕೊಂಡು ಇತರರಿಗಾಗಿ ಹೋರಾಡುವ ಭರದಲ್ಲಿ ನಿಮ್ಮ ಆರೋಗ್ಯವನ್ನು, ವಿಶೇಷವಾಗಿ ಜೀರ್ಣಾಂಗ ಅಥವಾ ಕುತ್ತಿಗೆ ಗಂಟಲ ಭಾಗದ ಆರೋಗ್ಯವನ್ನು ಕೆಡಿಸಿಕೊಳ್ಳಬೇಡಿ. ನಿಮ್ಮ ಸ್ವಯಂ ಪ್ರೀತಿಯೇ ಈಗ ನಿಮ್ಮ ಮೊದಲ ಆದ್ಯತೆಯಾಗಲಿ. ನಿಮ್ಮ ಪ್ರತಿಯೊಂದು ಮಹತ್ವದ ಆರ್ಥಿಕ ಯೋಜನೆಯನ್ನು ಗುಟ್ಟಾಗಿ ಇಡಿ. ನಿಮ್ಮ ಮುಂದಿನ ಹೊಸ ಹೆಜ್ಜೆಗಳು, ಹೊಸ ವ್ಯವಹಾರಗಳು, ಜಮೀನು, ಮನೆ ಅಥವಾ ಚಿನ್ನಾಭರಣ ಖರೀದಿ ಹಾಗೂ ಗುರಿಗಳು ಯಶಸ್ವಾಗಿ ಪೂರ್ಣಗೊಳ್ಳುವ ತನಕ ಯಾರ ಮುಂದೆಯೂ ಬಾಯಿ ಬಿಡಬೇಡಿ.
ಪ್ರತಿಯೊಂದು ಕನಸನ್ನು ಎಲ್ಲರ ಮುಂದೆ ಹೇಳಬೇಕಾಗಿಲ್ಲ. ಕೆಲವು ಯೋಜನೆಗಳು ರಹಸ್ಯವಾಗಿ ಬೆಳೆದಾಗಲೇ ಮುಂದೆ ದೊಡ್ಡ ಐಶ್ವರ್ಯವನ್ನು ನೀಡುತ್ತವೆ. ನಿಮ್ಮ ಆಲೋಚನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ. ಯಾರಾದರೂ ನಿಮಗೆ ಅನ್ಯಾಯ ಮಾಡಿದಾಗ ಅಥವಾ ನಿಮ್ಮನ್ನು ಆರ್ಥಿಕ ವಿಚಾರದಲ್ಲಿ ಕೆಳಗೆಳೆಯಲು ಪ್ರಯತ್ನಿಸಿದಾಗ ಆವೇಶಕ್ಕೊಳಗಾಗದೆ ಬುದ್ಧಿವಂತಿಕೆಯಿಂದ ವರ್ತಿಸಿ. ಕೆಲವು ಸಂದರ್ಭಗಳಲ್ಲಿ ಮೌನವಾಗಿ ದೂರ ಉಳಿಯುವುದು ಸೋಲಲ್ಲ, ಅದು ನಿಮ್ಮ ಸಂಪತ್ತನ್ನು ಮತ್ತು ನೆಮ್ಮದಿಯನ್ನು ಸರಿಯಾದ ಗುರಿಗಾಗಿ ಉಳಿಸಿಕೊಳ್ಳುವ ಅತ್ಯುತ್ತಮ ಜಾಣ್ಮೆ. ನಿಮ್ಮ ಗಮನವೆಲ್ಲ ಕೇವಲ ನಿಮ್ಮ ಆರ್ಥಿಕ ಹಾಗೂ ಆಧ್ಯಾತ್ಮಿಕ ಅಭಿವೃದ್ಧಿಯ ಮೇಲೆಯೇ ಇರಲಿ. ಹೊಸ ಹಾದಿ ಮತ್ತು ದೈವಿಕ ಶಕ್ತಿಯ ದಿವ್ಯ ಅನುಗ್ರಹ ನಿಮ್ಮನ್ನು ತಲುಪಲಿದೆ. ನಿಮ್ಮ ಜೀವನದ ಗಾಡಿ ಬಹಳ ದಿನಗಳಿಂದ ಆರ್ಥಿಕ ಅಡೆತಡೆಗಳಿಂದ ನಿಂತು ಹೋಗಿತ್ತು. ಈಗ ಅದು ಲಕ್ಷ್ಮೀ ಕಟಾಕ್ಷದಿಂದ ಹೊಸ ಚೈತನ್ಯ ಪಡೆದುಕೊಂಡು ವೇಗವಾಗಿ ಮುನ್ನುಗ್ಗಲಾರಂಭಿಸಿದೆ. ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ಆಸ್ತಿ ವಿಚಾರಗಳು, ಸಾಲದ ಬಾಧೆಗಳು ಮತ್ತು ಪ್ರಮುಖ ವ್ಯಾಪಾರಿಕ ಒಪ್ಪಂದಗಳು ಈಗ ಸುಲಭವಾಗಿ ಈಡೇರಲಿವೆ. ನೀವು ಬಹಳ ದಿನಗಳಿಂದ ಎದುರು ನೋಡುತ್ತಿದ್ದ ಸುವರ್ಣ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ನಿಮ್ಮ ನಿಜವಾದ ಪ್ರತಿಭೆಯನ್ನು, ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸುವ ಮತ್ತು ಮೆಚ್ಚುವ ಕಾಲ ಕೂಡಿ ಬಂದಿದೆ. ಈ ಶುಭ ಸಂದರ್ಭದಲ್ಲಿ ವಿಧಿಯ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿದೆ. ವೃಷಭ ರಾಶಿಯವರ ವಿಶೇಷ ಗ್ರಹಬಲದಿಂದಾಗಿ ಕೃಷಿ, ರಿಯಲ್ ಎಸ್ಟೇಟ್, ಬ್ಯಾಂಕಿಂಗ್, ಕಲಾಕ್ಷೇತ್ರ, ಬಟ್ಟೆ ಉದ್ಯಮ, ಹೋಟೆಲ್ ವ್ಯವಹಾರ, ಆಭರಣ ವ್ಯಾಪಾರ, ಆಡಳಿತ ಅಥವಾ ಸ್ವಂತ ಉದ್ಯಮ ನಡೆಸುವವರಿಗೆ ತಮ್ಮ ಸಾಮರ್ಥ್ಯವನ್ನು ದೊಡ್ಡ ಮಟ್ಟದಲ್ಲಿ ಜಗತ್ತಿಗೆ ತೋರಿಸುವ ಮತ್ತು ಹಣ ಸಂಪಾದಿಸುವ ಅಪರೂಪದ ಅವಕಾಶಗಳು ದೊರೆಯಲಿವೆ. ಆದರೆ ನೆನಪಿರಿ, ಅದೃಷ್ಟದ ಬಾಗಿಲು ತಟ್ಟಿದರೂ ಆ ಬಾಗಿಲನ್ನು ತೆರೆಯಬೇಕಾದವರು ನೀವೇ. ಅವಕಾಶ ಬಂದಾಗ ಹಿಂಜರಿಯದೆ ಮುನ್ನುಗ್ಗಿ ಅದನ್ನು ಬಳಸಿಕೊಳ್ಳುವ ಸಾಹಸ ನಿಮ್ಮಲ್ಲಿರಬೇಕು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ರಾಜಯೋಗ ಮತ್ತು ಧನಲಾಭ ಸಿಗುವ ಕಾಲವಿದು. ನಿಮ್ಮ ಮಾನಸಿಕ ಅಶಾಂತಿಯನ್ನು, ಆರ್ಥಿಕ ಚಿಂತೆಯನ್ನು ಮತ್ತು ಭಯವನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಈ ದೈವಿಕ ಮಾರ್ಗಗಳನ್ನು ನಿಮ್ಮ ನಿತ್ಯ ಜೀವನದ ಅತ್ಯಂತ ಪವಿತ್ರವಾದ ಭಾಗವಾಗಿಸಿಕೊಳ್ಳಿ. ಪವಿತ್ರ ಮಂತ್ರಗಳ ಮತ್ತು ಸ್ಮರಣೆಯ ದಿವ್ಯ ಶಕ್ತಿ. ಸಂಪತ್ತು, ನೆಮ್ಮದಿ ಮತ್ತು ದೈವಿಕ ರಕ್ಷಣೆಗಾಗಿ ಶ್ರೀ ಮಹಾಲಕ್ಷ್ಮಿ ಅಥವಾ ಶ್ರೀಹರಿಯ ಸ್ಮರಣೆಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಮಹಾಲಕ್ಷ್ಮಿಯೈ ನಮಃ ಎಂಬ ಪವಿತ್ರ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿ. ಶ್ರೀ ಗಣಪತಿ ಬುದ್ಧಿಶಕ್ತಿ ವೃದ್ಧಿಗಾಗಿ ಮತ್ತು ಎಲ್ಲ ಆರ್ಥಿಕ ವಿಘ್ನಗಳು ನಿವಾರಣೆಯಾಗಲು ನಿತ್ಯವೂ ಗಣೇಶ ಸ್ತೋತ್ರ ಅಥವಾ ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಪಠಿಸಿ. ಶ್ರೀ ಮಹಾಲಕ್ಷ್ಮಿ ಹಾಗೂ ಶಿವ ಸ್ಮರಣೆ ಮನಸ್ಸಿನ ಸ್ಥೈರ್ಯ ಮತ್ತು ಕುಟುಂಬದ ಶಾಂತಿಗಾಗಿ ಶಿವ ಅಥವಾ ಅಕ್ಷಯ ಸುಖವನ್ನು ನೀಡುವ ದೇವತೆಗಳ ಆರಾಧನೆಯನ್ನು ಭಕ್ತಿಯಿಂದ ಮಾಡಿ. ಇವು ಕೇವಲ ಸಾಂಪ್ರದಾಯಿಕ ಆಚರಣೆಗಳಲ್ಲ, ಇವು ನಿಮ್ಮೊಳಗಿನ ಆರ್ಥಿಕ ಚಿಂತೆಗಳು, ಅತಿಯಾದ ಆಲೋಚನೆಗಳು, ಗೊಂದಲ ಮತ್ತು ಅಶಾಂತಿಯನ್ನು ಕರಗಿಸಿ ನಿಮ್ಮನ್ನು ಒಬ್ಬ ಪರಮ ಸಮೃದ್ಧಿ ಹಾಗೂ ಜಯಶಾಲಿಯಾದ ವ್ಯಕ್ತಿಯಾಗಿ ರೂಪಿಸುವ ದೈವಿಕ ಔಷಧಿಗಳು. ನಿಮ್ಮ ಆಧ್ಯಾತ್ಮಿಕ ಬಲವೇ ನಿಮ್ಮ ಅತಿ ದೊಡ್ಡ ರಕ್ಷಾ ಕವಚ. ಇಂದಿನಿಂದ ಈ ಕೆಳಗಿನ ಮಾತುಗಳನ್ನು ನಿಮ್ಮ ಜೀವನದ ಅಚಲ ಮಹಾಸಂಕಲ್ಪವನ್ನಾಗಿ ಮಾಡಿಕೊಳ್ಳಿ. ನನ್ನ ಹಿಂದಿನ ಕಹಿ ಅನುಭವಗಳು, ನನ್ನನ್ನು ತರಾಹುರಿನಲ್ಲಿ ನಿರ್ಣಯಿಸಿದ ವ್ಯಕ್ತಿಗಳು ಅಥವಾ ನನ್ನ ಇಂದಿನ ನೆಮ್ಮದಿಯನ್ನು ಕಸಿಯಲು ಯತ್ನಿಸುವವರ ಯೋಚನೆಗಳನ್ನು ನನ್ನ ಮನಸ್ಸಿಗೆ ಎಂದಿಗೂ ಪ್ರವೇಶಿಸಲು ಬಿಡುವುದಿಲ್ಲ. ಇತರರ ಟೀಕೆಗಳು ಅಥವಾ ಹಳೆಯ ಆರ್ಥಿಕ ಸೋಲುಗಳು ನನ್ನ ಭವಿಷ್ಯದ ದೊಡ್ಡ ನಿರ್ಣಯಗಳನ್ನು ಎಂದಿಗೂ ಬದಲಾಯಿಸಲಾರವು. ನನ್ನ ಅನುಭವಗಳೇ ನನ್ನ ಬಲವಾಗಿ, ನನ್ನ ತಾಳ್ಮೆಯೇ ನನ್ನ ಅತಿ ದೊಡ್ಡ ಅಸ್ತ್ರವಾಗಿ ಮತ್ತು ನನ್ನ ಪರಿಶ್ರಮವೇ ನನ್ನ ಭವಿಷ್ಯದ ಶ್ರೀಮಂತಿಕೆಯ ಸಿಂಹಾಸನವಾಗಿ ಬದಲಾಗಲಿದೆ. ವೃಷಭ ರಾಶಿಯವರೇ, ಇದು ಕೇವಲ ನಿಮ್ಮ ಕಥೆಯ ಮುಂದುವರಿಕೆಯಷ್ಟಲ್ಲ, ಇದು ನಿಮ್ಮ ಬದುಕಿನ ಪರಮ ಸತ್ಯದ ಹೊಸ ಉದಯ. ಕಾಲದ ಅಲೆಗಳು ಸಂಪೂರ್ಣವಾಗಿ ಬದಲಾಗಿವೆ. ನಿಮ್ಮ ಪರಿಶ್ರಮದ ನಿಜವಾದ ಫಲವನ್ನು ಮತ್ತು ಸುಖವನ್ನು ಅನುಭವಿಸುವ ದಿನಗಳು ಬಂದಿವೆ. ದೈವಿಕ ಶಕ್ತಿಯು ನಿಮ್ಮ ಜೊತೆಗಿರುವಾಗ ಯಾವ ಅಡೆತಡೆಯೂ ನಿಮ್ಮನ್ನು ತಡೆಯಲಾರದು. ಸಂಪೂರ್ಣ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಜಯ ನಿಶ್ಚಿತವಾಗಿ ನಿಮ್ಮದೇ ಆಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ. ಜೈ ಶ್ರೀ ಮಹಾವಿಷ್ಣು, ಜೈ ಶ್ರೀ ಮಹಾಲಕ್ಷ್ಮಿ, ಜೈ ಶ್ರೀ ಗಣಪತಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.